ಕಾರ್ಯಾಲಯ ವತಿಯಿಂದ ಏನಪ್ಪಾ ಅಂತಂದ್ರೆ ಪ್ರತಿದಿನ ನಿಮ್ಮ ಮನೆ ಮುಂದೆ ಕಸದ ವಾಹನ ಬರುತ್ತೆ. ಆ ಕಸದ ವಾಹನಕ್ಕೆ ನೀವೇನು ಇಷ್ಟು ದಿನ ಕೊಡ್ತಿದ್ರಲ್ಲ, ಹಸಿ ಕಸ ಆಗಿರ್ಬೋದು, ಒಣ ಕಸ ಆಗಿರ್ಬೋದು, ಇಷ್ಟು ದಿನ ಕೊಡ್ತಿದ್ರು. ಅದು 2016ರ ಪ್ರಕಾರ. ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಹಸಿ ಕಸದ ಜೊತೆಗೆ, ಹಸಿ ಕಸ ಮತ್ತು ಒಣ ಕಸದ ಜೊತೆಗೆ ನೈರ್ಮಲ್ಯ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿಯ ತ್ಯಾಜ್ಯ ಅಂತಂದು ಕೂಡ ವರ್ಗಾವಣೆ ಮಾಡ್ಬೇಕಂತಂದು ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ. ಏನಪ್ಪ ಹಸಿ ಕಸ ಅಂತಂದ್ರೆ ತರಕಾರಿ ಸಿಪ್ಪೆ ಆಗಿರ್ಬೋದು, ಹಣ್ಣಿನ ಸಿಪ್ಪೆ ಆಗಿರ್ಬೋದು, ಆಮೇಲೆ ಬಾಳೆಹಣ್ಣು ಸಿಪ್ಪೆ ಆಗಿರ್ಬೋದು, ಉದುರಿರುವಂಥ ಎಲೆಗಳಾಗಿರ್ಬೋದು, ಮೊಟ್ಟೆ ಚಿಪ್ಪುಗಳಾಗಿರ್ಬೋದು, ಅವೆಲ್ಲ ಹಸಿ ಕಸ ಬರ್ತವೆ. ಯಾಕಪ್ಪ ಅಂದ್ರೆ ಅವು ಯಾವ ಕೊಳೆತು ಗೊಬ್ಬರ ಆಗ್ತಾವಲ್ಲ ಅವು ಹಸಿ ಕಸ. ಆಮೇಲೆ ಒಣ ಕಸ ಅಂದರೆ ಯಾವುದು ಕೊಳೆಯೋದಿಲ್ಲಲ್ಲ, ಅದು ಯಾವುದು ರೀಸೈಕ್ಲಿಂಗಿಗೆ ಯೂಸ್ ಆಗ್ತತ್ತಲ್ಲ ಅದು ಒಣ ಕಸ ಅಂತೀವಿ. ಯಾವುದು ಪೇಪರ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಚಿಪ್ಪುಗಳಾಗಿರ್ಬೋದು, ತೆಂಗಿನ ಚಿಪ್ಪಾಗಿರ್ಬೋದು, ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು, ಅವೆಲ್ಲ ಒಣ ಕಸ. ನೈರ್ಮಲ್ಯ ತ್ಯಾಜ್ಯ ಅಂದರೆ ಮನುಷ್ಯನ ದೇಹದ ಕಲುಷಿತಗೊಂಡಂಥ ವಸ್ತುಗಳು ಅಂದರೆ ಯಾವುದು ಅಂದರೆ ಡೈಪರ್ಸ್ ಆಗಿರ್ಬೋದು, ಸ್ಯಾನಿಟರಿ ಪ್ಯಾಡ್ಸ್ ಆಗಿರ್ಬೋದು, ಯೂಸ್ ಮಾಡಿರುವಂಥ ಟಿಶ್ಯೂ ಪೇಪರ್ಸ್ ಆಗಿರ್ಬೋದು, ಮತ್ತು ನ್ಯಾಪ್ಕಿನ್ಸ್ ಆಗಿರ್ಬೋದು, ಅವನ್ನೆಲ್ಲ ಏನು ಕೊಡಬೇಕಾದ್ರೆ ನೀವು ಅದನ್ನ ರ್ಯಾಪ್ ಮಾಡಿ ಕೊಡಬೇಕು. ಅವ್ರಿಗೆ ಹೇಳ್ಬಿಟ್ಟು ಕೊಟ್ಟರೆ ಅವರು ಸಪ್ರೇಟಾಗಿ ಹಾಕಂತಾರೆ. ನೆಕ್ಸ್ಟ್ ಇದು ವಿಶೇಷ ಕಾಳಜಿ ತ್ಯಾಜ್ಯ ಅಂತಂದು ಮೂಲದಲ್ಲಿ ಮೊದಲನೇದಾಗಿ ಹಸಿ ಕಸ ಒಣ ಕಸ ಅಷ್ಟೇ ಕೊಡ್ತಿದ್ವಿ, ಬಿಟ್ಟರೆ ನೈರ್ಮಲ್ಯ ತ್ಯಾಜ್ಯ ಅಂತ ಕೊಡ್ತಿದ್ವಿ. ಹೊಸದಾಗಿ 2026 ಏಪ್ರಿಲ್ 1ರಿಂದ ಹೊಸ ನಿಯಮ ಜಾರಿಯಾಗಿದೆ. ಅದೇನೆಂದರೆ ವಿಶೇಷ ಕಾಳಜಿ ತ್ಯಾಜ್ಯ. ಇವಾಗ ಆಸ್ಪತ್ರೆಯಿಂದ ಬಂದಿರ್ತೀವಿ, ಔಷಧಿಗಳು ತೊಗೊಂಡಿರ್ತೀವಿ, ಹೆಚ್ಚುವರಿಯಾಗಿ ಉಳಿದಿರ್ತಾವೆ, ಎಕ್ಸ್ಪೈರ್ಡ್ ಆಗಿರ್ತವೆ, ಅಂಥವೆಲ್ಲ ನಾವು ಮುಂಚೆಲ್ಲ ಒಣ ಕಸದಲ್ಲಿ ಹಾಕ್ತಿದ್ವಿ. ಇವಾಗ ಆ ಥರ ಕೊಡೋಂಗಿಲ್ಲ, ಹೊಸದಾಗಿ ರೂಲ್ಸ್ ಆಗಿದೆ. ಅದೇನಿದ್ರೆ ಸ್ಪೆಷಲ್ ಆಗಂದರೆ ವಿಶೇಷ ಸುರಕ್ಷಿತ ಕ್ರಮಗಳು. ಇದು ಯಾಕೆ ಈ ಥರ ಕೊಡಬೇಕಂದ್ರೆ ಮನುಷ್ಯನಿಗಾಗಲಿ ಪ್ರಾಣಿಗಳಿಗಾಗಲಿ ಪರಿಸರಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು. ಆ ದೃಷ್ಟಿಯಿಂದ ಇದನ್ನು ನಾವು ವಿಶೇಷವಾಗಿ ಅಂದರೆ ಸುರಕ್ಷಿತ ಕ್ರಮಗಳನ್ನ ಅನುಸರಿಸಿ ಬೇರೆ ಮಾಡಿ ಕೊಡಬೇಕು. ನಮಸ್ಕಾರ. ನಿಮ್ಮ ಕೈಲಿರ್ತಕ್ಕಂಥ ಪೇಪರಲ್ಲಿ ನಾವು ಈಗಾಗಲೇ 4 ವಿಧವಾಗಿರ್ತಕ್ಕಂಥ ಕಸದ ಮಾಹಿತಿಯನ್ನು ನೀಡಿದ್ದೇವೆ. ಸೊ ಇದು ನಿಮ್ಮ ಮನೆ ಮುಂದ್ಗಡೆ ಹಚ್ತಾರೆ. ತಾವು ದಯವಿಟ್ಟು ಕಸವನ್ನು ಕೊಡಬೇಕಾದ್ರೆ 4 ರೀತಿಯಲ್ಲಿ ಕಸವನ್ನು ವಿಂಗಡಣೆ ಮಾಡಿ ಕೊಡಬೇಕು. ಸೊ ಇದು ಏನಾದರೂ ತಪ್ಪಿತಂದರೆ ಇದಕ್ಕೆ ಕಾನೂನು ಪ್ರಕಾರ ಇಷ್ಟು ದಿನ ದಂಡ ಹಾಕಲಿಕ್ಕೆ ಸ್ವಲ್ಪ ಅಡೆತಡೆ ಇತ್ತು. ಬಟ್ ಈಗ 2026ರ ಏನು ನಿಯಮಗಳು ಏನಿವಲ್ಲ ಇದ್ರ ಪ್ರಕಾರ ದಂಡ ಹಾಕೋದಾಗಿರ್ಬೋದು, ಮತ್ತು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕ ಮತ್ತು ನೀರಿನ ಸಂಪರ್ಕವನ್ನು ನಾವು ನೇರವಾಗಿ ನಿಮಗೆ ನೋಟಿಸ್ ಕೊಡದೇ ಕಟ್ ಮಾಡ್ಬೋದು. ಆ ರೀತಿಯಾಗಿರ್ತಕ್ಕಂಥ ಒಂದು ಕಾನೂನು 2026ರ ಘನತ್ಯಾಜ್ಯ ವಸ್ತು ನಿರ್ವಹಣಾ ನಿಯಮಗಳಲ್ಲಿ ಜಾರಿಗೆ ತಂದಿದ್ದಾರೆ. ಹಾಗಾಗಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವು ಕೊಡಬೇಕಾಗಿರ್ತಕ್ಕಂಥ ಕಸವನ್ನು ಮೂಲದಲ್ಲೇ ಹಸಿ ಕಸ, ಒಣ ಕಸ ಮತ್ತು ವಿಶೇಷ ತ್ಯಾಜ್ಯಗಳು ಮತ್ತು ವಿಷ ತ್ಯಾಜ್ಯಗಳು ಈ 4 ರೀತಿಯಲ್ಲಿ ಬದಲಾವಣೆ ಮಾಡಿ ಕೊಡಬೇಕು. ಈ ನೈರ್ಮಲ್ಯ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯ ಏನೈತಲ್ಲ ಅದು ಜಾಸ್ತಿ ಬರಲ್ಲ, ನಮ್ಮಲ್ಲಿ ದಿನ ಬರಲ್ಲ. ಯಾವಾಗ ಬರುತ್ತೋ ಬಂದಾಗ ಅದನ್ನು ಸಪ್ರೇಟಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಕೊಟ್ಟರೆ ನಿಮ್ಮಿಂದ ಪರಿಸರನ್ನು ಸಂರಕ್ಷಣೆ ಮಾಡಿದಂಗೆ ಆಗುತ್ತೆ. ಮುಂದಿನ ಪೀಳಿಗೆಗೆ ಪರಿಸರವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ನಿಮಗೆ ಬರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಶನಿವಾರ ತರಬೇತಿಗೆ ಹೋಗಿದ್ದೆ. ಇದೇ ತರಬೇತಿ 2026 ಗಣರಾಜ್ಯ ವಸ್ತು ನಿರ್ವಹಣೆ ಅಂತ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 2026 ನಿಯಮಗಳನ್ನು ಜಾರಿಗೆ ತರಬೇಕು, ಕಟ್ಟುನಿಟ್ಟಿನ ಕ್ರಮ ತರಬೇಕಂತೇಳಿ ಮಾನ್ಯ ಸೆಕ್ರೆಟರಿ ಮೇಡಮ್ ಶಾಲಿನಿ ದೇಶ್ ಮೇಡಮ್ ಬಂದಿರು ಮೀಟಿಂಗ್. ಈಗ ಬರೀ ಇಲಾಖೆ ಮಾತ್ರ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಇಲಾಖೆ ಜೊತೆಗೆ ಎಲ್ಲರೂ ಕೂಡ ಸಾರ್ವಜನಿಕರು ಸಹಕರಿಸಬೇಕು. ಈಗ ಪರಿಸರ ಉಳಿದ್ರೆ ನಾವು ಉಳಿತೀವಿ ಮನುಷ್ಯರಂತೆ. ಪರಿಸರ ಉಳಿಲಿಲ್ಲ ಅಂದರೆ ನಾವು ಉಳಿಯಲ್ಲ. ನಾವು ಉಳಿದು ಪರಿಸರ ಹಾಳಾದರೆ ನಾವು ಹಾಳಾದಂಗೆ. ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಈ ಥರ ವಂಶಾಭಿವೃದ್ಧಿ ಬೆಳಿಬೇಕು, ಬದುಕಬೇಕಂದ್ರೆ ಪರಿಸರ ಉಳಿಸ್ಬೇಕು. ಪರಿಸರದಲ್ಲಿ ನಾವು ನೋಡಿ, ನಮ್ಮ ಮನೆ ಕಸನ ನನಗೆ ಕಷ್ಟ ಆದರೆ ಇದು 4 ಭಾಗಗಳಾಗಿ ವಿಂಗಡಣೆ ಮಾಡಬೇಕು. ಒಣ ಕಸ, ಹಸಿ ಕಸ, ನೈರ್ಮಲ್ಯ ತ್ಯಾಜ್ಯ ಮತ್ತು ವಿಶೇಷ ತ್ಯಾಜ್ಯ ಅಂತೇಳಿ. ನೈರ್ಮಲ್ಯ ಮತ್ತು ವಿಶೇಷ ತ್ಯಾಜ್ಯ ಏನು ಪ್ರತಿದಿನ ಬರೋದಿಲ್ಲ, ಅದನ್ನು ವಿಶೇಷವಾಗಿ ನೀವು ಬೇರೆ ಕವರಲ್ಲಿ ಇಟ್ಟು ನಮ್ಮ ಸಿಬ್ಬಂದಿಗಳಿಗೆ ಹೇಳ್ಬಿಟ್ರೆ ಅವ್ರು ಹಾಕ್ಕೊಳ್ತಾರೆ. ಇದು ಯಾವುದೇ ಮುಚ್ಚುಮರೆ ಬೇಡ. ಯಾಕೆ ಅಂದರೆ ವಿಶೇಷ ತ್ಯಾಜ್ಯ ಆಗಿರ್ಬೋದು, ವಿಷ ತ್ಯಾಜ್ಯಗಳು, ನೈರ್ಮಲ್ಯ ತ್ಯಾಜ್ಯ ಆಗಿರ್ಬೋದು, ನಾವು ದಿನನಿತ್ಯ ಅಥವಾ ವಾರಕ್ಕೆ ಈಗ ಬಳಸ್ತಕ್ಕಂಥದ್ದು ಅಷ್ಟೇ. ಅದು ಈ ಮಾತ್ರೆದು ಹೆಂಗೆ ಕೊಡೋದು, ಪ್ರಾಣಿ ತಿಂದು ಹೆಂಗೆ ಕೊಡಬೇಕು, ಸ್ಯಾನಿಟರಿ ಹೆಂಗೆ ಕೊಡಬೇಕು ಅವೆಲ್ಲ ಸಂಕುಚಿತ ಮನೋಭಾವದಿಂದ ಹೊರಗೆ ಬರಬೇಕು. ನೀವು ಪುರಸಭೆ ಜೊತೆಗೆ ಕೈ ಜೋಡಿಸ್ಬೇಕು. ನೋಡಿ, ನಿಮ್ಮ ಕಸವನ್ನು ನೀವೇ ವಿಂಗಡಣೆ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಇಡೀ ಊರಿನ 40,000 ಜನಸಂಖ್ಯೆ ಇರ್ತಕ್ಕಂಥ ಪಟ್ಟಣದ ಕಸವನ್ನು ನಮ್ಮೆಲ್ಲ ಸಿಬ್ಬಂದಿಗಳು ಹಗಲು ಇರಳನ್ನದೆ ನೋಡಿ, ಬೆಳಗ್ಗೆ 5 ಗಂಟೆಗೆ ಬಿಟ್ಟು ಬಂದಿರ್ತಾರೆ. ಕುಟುಂಬವನ್ನು ಮಕ್ಕಳು ಮರಿ ಅಳ್ತಿರ್ತಾರೆ, ಅವ್ನು ಬಿಟ್ಟು ಕೈ ಬಿಟ್ಟು ಓಡಿ ಬರ್ತಾರೆ. ಯಾಕೆ? ಕೆಲಸ ಡ್ಯೂಟಿ ಆಗ್ತದೆ.
ನೀವು ಇಲ್ಲಿ ಬಂದಿರ್ತಕ್ಕಂಥ ಕಸ ನಿಮ್ಮ ಕಸನೇ ವಿಂಗಡಣೆ ಮಾಡಿ ಕೊಡೋಕ್ಕಾಗಿಲ್ಲ ಅಂದರೆ ಅವ್ರು ಊರಿನ ಕಸ ಹೆಂಗೆ ವಿಂಗಡಣೆ ಮಾಡಬೇಕು ನೀವೇ ಯೋಚನೆ ಮಾಡಿ. ಅವರು ಕೂಡ ನಮ್ಮ ಹಾಗೆ ಮನುಷ್ಯರು ಕೂಡ, ಅವ್ರಿಗೆ ಕೂಡ ವೈಯಕ್ತಿಕ ಜೀವನ ಇದೆ, ಬದುಕಿದೆ. ಅವನ್ನೆಲ್ಲ ಬಿಟ್ಟು ಬರ್ತಾರಂದರೆ ಸೇವಾ ಮನೋಭಾವ, ಅಲ್ಲೇನೋ ವೃತ್ತಿ ಮಾಡ್ತಾ ಇದ್ದೀವಿ, ಅದಕ್ಕೇನೋ ನಮಗೆ ಗೌರವಧನ ಬರ್ತದೆ, ಸಂಬಳ ಬರ್ತದೆ ಬರ್ತಾರೆ. ಅದ್ರ ಜೊತೆಗೆ ನೀವು ಪರಿಸರದ ಜೊತೆಗೆ ಕೈ ಜೋಡಿಸ್ಬೇಕು, ಪರಿಸರವನ್ನು ಉಳಿಸ್ಬೇಕು. ಪರಿಸರ ಪ್ರತಿಯೊಬ್ಬರ ಜವಾಬ್ದಾರಿ, ಕೇವಲ ಇಲಾಖೆ ಅಷ್ಟೇ ಜವಾಬ್ದಾರಿ. ಒಂದು ಕೈಯಿಂದ ಚಪ್ಪಾಳೆ ಹೊಡಿಯೋಕ್ಕಾಗಲ್ಲ, ಎರಡು ಕೈ ಜೋಡಿಸಿ ಚಪ್ಪಾಳೆ ಹೊಡಿಬೇಕು. ಸಾರ್ವಜನಿಕರ ಜೊತೆಗೆ ಕೈ ಜೋಡಿಸ್ಬೇಕು. ವಿಶೇಷ ಈ 4 ವಿಭಾಗಗಳನ್ನು ಮಾಡಿಕೊಡ್ರಿ. ಪುರಸಭೆಯ ಒಂದಿಗೆ ಸಹಕರಿಸಿ ಮತ್ತು ಪರಿಸರವನ್ನು ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳು.